ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ಕೊಡಲಿಕ್ಕೆ ಈಗಾಗಲೇ ಕ್ಷಣಗಣನೆ ಶುರುವಾಗಿರುವುದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಬಿ ನಾಗೇಂದ್ರ ಅವರು ಚಾಲನೆಯನ್ನ ಕೊಡ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಬಳ್ಳಾರಿ ಪ್ರತಿನಿಧಿ ಬಸವರಾಜು ಅವರು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ಸರ್ಕಾರದ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ಪೈಕಿ ಶಕ್ತಿ ಯೋಜನೆ ಇವತ್ತು ಅಧಿಕೃತವಾಗಿ ಚಾಲನೆ ಸಿಗಲಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಈ ಒಂದು ಶಕ್ತಿ ಯೋಜನೆ ಅಂದರೆ ರಾಜ್ಯದಾದ್ಯಂತ ಮಹಿಳೆಯರಿಗೆ ಉಚಿತ ಪ್ರಯಾಣದ ಈ ಒಂದು ಯೋಜನೆಗೆ ಆರಂಭಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭವಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಏಕಕಾಲಕ್ಕೆ ಮಧ್ಯಾಹ್ನ 12:30ರಿಂದ 1 ಗಂಟೆ ಸುಮಾರಿಗೆ ಈ ಯೋಜನೆಗೆ ಚಾಲನೆ ಸಿಗಲಾಗಿದೆ. ಇತ್ತ ಗಣಿನಾಡು ಬಳ್ಳಾರಿಯಲ್ಲೂ ಕೂಡ ಶಕ್ತಿ ಯೋಜನೆ ಒಂದು ಚಾಲನೆಗೆ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭ ಆಗಿರ್ತಕ್ಕಂಥದ್ದು. ನಾವೀಗ ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿರ್ತಕ್ಕಂಥದ್ದು. ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಮಧ್ಯಾಹ್ನ 12:30ರ ಸುಮಾರಿಗೆ ಈ ಒಂದು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೂಡ ಸಿಗಲಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರು ಈ ಒಂದು ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಕೂಡ ಮಾಡಲಿದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ರಾಜ್ಯದ ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ಕೂಡ ಮಹಿಳೆಯರು ಹಿಂದಿನಿಂದ ಮಧ್ಯಾಹ್ನದಿಂದ ಉಚಿತವಾಗಿ ಪ್ರಯಾಣವನ್ನು ಕೂಡ ಮಾಡಬಹುದು. ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಬಳ್ಳಾರಿಯ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೂಡ ನಮ್ಮ ಜೊತೆಗಿದ್ದಾರೆ. ಅವರೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಸಾರಿಗೆ ಬಸ್ಗಳಿದ್ದಾವೆ, ಎಷ್ಟು ಬಸ್ಗಳಲ್ಲಿ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಇದೆ ಸರ್? ನಮ್ಮಲ್ಲಿ ಬಳ್ಳಾರಿ ವಿಭಾಗದಲ್ಲಿ 395 ಅನುಸೂಚಿಗಳು ಆಚರಣೆ ಮಾಡ್ತಾ ಇದ್ದೀವಿ. ಈಗ ನಮ್ಮಲ್ಲಿ ಪ್ರೀಮಿಯಂ ಬಸ್ಗಳು, ತಾವು ಹೇಳ್ದಂಗೆ ಪ್ರೀಮಿಯಂ ಗಾಡಿಗಳು, ಸ್ಲೀಪರು, ರಾಜಹಂಸ ಇಂಥ ಬಸ್ಗಳಲ್ಲಿ ನಾವು ಅವ್ರಿಗೆ ಅನುಮತಿ ಇಲ್ಲ. ಉಳಿದ ಎಲ್ಲ ಬಸ್ಗಳಲ್ಲಿ, ಸಾರಿಗೆ ಗಾಡಿಗಳಲ್ಲಿ ಇಡೀ ರಾಜ್ಯಾದ್ಯಂತ ಅವರು ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದೀವಿ. ಅದು ಮಾನ್ಯ ಮುಖ್ಯಮಂತ್ರಿಯವರು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಅದೇ ಒಂದು ಸಮಯಕ್ಕೆ ನಾವು ಕೂಡ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ ಸರ್. ಪ್ರಮುಖವಾಗಿ ಈ ನಿರ್ವಾಹಕರಿಗೆ, ಕಂಡಕ್ಟರ್ಗಳಿಗೆ ಏನೆಲ್ಲ ಸೂಚನೆ ಕೊಟ್ಟಿದ್ದೀರಿ ಸರ್? ನಾವು ನಿರ್ವಾಹಕರುಗಳಿಗೆ ಏನು ಮಹಿಳಾ ಪ್ರಯಾಣಿಕರು ಬರ್ತಾರೆ, ಮಹಿಳಾ ಪ್ರಯಾಣಿಕರೊಂದಿಗೆ ಒಂದು ಸೌಜನ್ಯದಿಂದ ವರ್ತಿಸಬೇಕು. ಅವ್ರನ್ನ ಎಲ್ಲ ಎಲ್ಲಿ ಇಳಿತಾರೆ ಅಲ್ಲಿ ಇಳಿಸಬೇಕು, ಹತ್ತಿಸ್ಕೊಳ್ಬೇಕು, ಒಳ್ಳೆ ರೀತಿಯಲ್ಲಿ ಡ್ಯೂಟಿ ಮಾಡಬೇಕು ಅಂತ ಹೇಳಿದ್ದೀವಿ. ಉಚಿತ ಟಿಕೆಟು, ಶೂನ್ಯ ದರ ಬರೋವಂಥದ್ದು ಕೂಡ ಅವ್ರಿಗೆ ಎಲ್ಲರಿಗೂ ತಿಳುವಳಿಕೆ ಕೊಟ್ಟಿದ್ದೀವಿ. ನಮ್ಮ ETM ಮಷಿನಲ್ಲಿ ಎಲ್ಲ ಘಟಕಗಳಲ್ಲೂ ಕೂಡ ಫೀಡ್ ಮಾಡಿಸಿ ಇಟ್ಟಿದ್ದೀವಿ ಸರ್. ಅದ್ರ ಜೊತೆಗೆ ಈಗ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬೇಕಾದ್ರೆ ಅವ್ರು ಏನು ದಾಖಲೆಗಳನ್ನು ತೋರಿಸಬೇಕಾಗುತ್ತೆ ಸರ್? ಅವರು ಇವಾಗ ಸ್ಟಾರ್ಟಿಂಗ್ನಲ್ಲಿ ಆಧಾರ್ ಕಾರ್ಡು, ವೋಟರ್ ID ಅಥವಾ BPL, APL ಕಾರ್ಡ್ ಈ ಥರದನ್ನ ಅಷ್ಟು ತೋರಿಸಿ ಹೋಗ್ಬೋದು ಸರ್. ಮುಂದೆ ಸ್ಮಾರ್ಟ್ ಕಾರ್ಡ್ ಮಾಡುವಂಥದ್ದಕ್ಕೆ ಸರ್ಕಾರದಿಂದ ಸೂಚನೆ ಬಂದಂತೆ ನಾವು ಕ್ರಮ ವಹಿಸ್ತೀವಿ ಸರ್. ಅಲ್ಲ, ಗಡಿ ಭಾಗದವ್ರಿಗೆ ಈ ಕಡೆಯಿಂದ ಹೋಗೋರಿಗೆ ಅಲ್ಲಿವರೆಗೆ ಉಚಿತವಾಗಿರ್ತದೆ. ಗಡಿ ಭಾಗದಿಂದ ಮುಂದೆ ನಾವು ಟಿಕೆಟನ್ನು ಚಾರ್ಜ್ ಮಾಡ್ತೀವಿ ಸರ್. ಗಡಿ ಭಾಗದಿಂದ ಮುಂದೆ ಹೋದ್ರೆ ಇವತ್ತಿನ ಕಾರ್ಯಕ್ರಮ ಎಷ್ಟು ಗಂಟೆಗೆ ಆರಂಭ ಆಗುತ್ತೆ? ಹೊಸ ಬಸ್ಗಳಿಗೆ ಯಾವ ರೀತಿ ಚಾಲನೆ ಸರ್? ಇವತ್ತು ನಮ್ಮದು 398 ಬಸ್ಗಳು ಆಪ್ರೇಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಶೇಕಡ 80% ಬಸ್ಗಳು ನಾವಲ್ಲಿ ಅವರಿಗೆ ಮಹಿಳಾ ಪ್ರಯಾಣಿಕರಿಗೆ ಅವಕಾಶ ಇದೆ, ಉಚಿತ ಪ್ರಯಾಣ ಅವಕಾಶ ಇದೆ. ಕೇವಲ 20% ಪ್ರತಿಷ್ಠಿತ ಸಾರಿಗೆ ಮತ್ತು ರಾಜಹಂಸ ಆಮೇಲೆ ಇಂಟರ್ಸ್ಟೇಟ್ ಗಾಡಿಗಳಲ್ಲಿ ಮಾತ್ರ ಅವ್ರಿಗೆ ಅಲೋ ಇಲ್ಲ. ತಾವು ಹೇಳಿದ ಗಡಿನಾಡು ಭಾಗದ ಬಸ್ಗಳು ಅಂತ ಹೇಳಿದ್ರಲ್ಲ, ಎನ್ಕ್ಲೇವ್ ಪರ್ಮಿಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಬಳ್ಳಾರಿ ಟು ಬೆಂಗಳೂರು ಇದೆ, ಇಲ್ಲಿ ನಮಗೆ ಓಬಳಾಪುರ ಇದೆ, ಮತ್ತು ಆಮೇಲೆ ಇದಿದೆ ಹಿರಿಯಾಳಿದೆ. ಇಲ್ಲಿ ಸಹ ಇಲ್ಲಿಂದನೂ ಸಹ ಇವತ್ತು ಅದು ಎನ್ಕ್ಲೇವ್ ಇದ್ದರೂ ಸಹ ಅಲ್ಲಿ ಫ್ರೀ ಟ್ರಾವೆಲ್ ಇದೆ ಅಲ್ಲಿ. ಬಟ್ ಒಂದು ಇಂಪಾರ್ಟೆಂಟ್ ಅಂಶ ಏನಂದರೆ, ಈ ಉಚಿತ ಪ್ರಯಾಣ ಕೇವಲ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ, ಇದು ಬೇರೆ ರಾಜ್ಯದವ್ರಿಗೆ ಇಲ್ಲ. ಅದಕ್ಕೆ ದೃಢೀಕರಣ ಆಗಿ ಆಧಾರ್ ಕಾರ್ಡ್ ಇಟ್ಕೋಬೇಕು ಮತ್ತು ವೋಟರ್ ID ಇಟ್ಕೋಬೇಕು. ಮತ್ತು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಡ್ಸ್ ಇರ್ತಾವಲ್ಲ, ಆ ಕಾರ್ಡ್ಸ್ ಇಟ್ಕೊಂಡು ಅವರು ಪ್ರಯಾಣ ಮಾಡಬೇಕು. ಬಟ್ ಈ ಗಡಿ ಭಾಗದ ತಾವು ಹೇಳಿದ್ರಲ್ಲ, ಗಡಿ ಭಾಗದಲ್ಲಿರ್ತಕ್ಕಂಥ ಕೆಲವು ಆಯ್ದ ಇಂಟರ್ಸ್ಟೇಟ್ಗಳಿಗೆ ಬಾರ್ಡ್ರ್ವರೆಗೂ ಫ್ರೀ ಜರ್ನಿ ಅವರಿಗೆ, ಅಲ್ಲಿಂದ ಟಿಕೆಟ್ ತೊಗೊಂಡು ಹೋಗ್ಬೋದು. 1 ಗಂಟೆಯಿಂದ ಈ ಉಚಿತ ಪ್ರಯಾಣ ಮಾಡುವಂಥ ಅವಕಾಶ ಜಾರಿಯಲ್ಲಿ ಬರ್ತದೆ ಸರ್. ಸದ್ಯಕ್ಕಂತೂ ಎಲ್ಲ ಮಹಿಳೆಯರಿಗೂ, ಯಾರಿಗೂ ಇದರಲ್ಲಿ ಏನೂ ಕಂಡೀಷನ್ಸ್ ಇಲ್ಲ. ರಾಜ್ಯದ ಎಲ್ಲ ಮಹಿಳೆಯರಿಗೆ, ನಮ್ಮ ರಾಜ್ಯದ ಮಹಿಳೆಯರಿಗೆ ಉಚಿತ, ವಿದ್ಯಾರ್ಥಿನಿಯರಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಮಹಿಳೆಯರಿಗೂ ಇದು ಉಚಿತವಾಗಿ ಪ್ರಯಾಣ ಮಾಡುವಂಥ ಅವಕಾಶ ಇದೆ ಸರ್. ಇದಿಷ್ಟು KSRTCಯ ಅಧಿಕಾರಿಗಳು ಹೇಳ್ತಕ್ಕಂಥದ್ದು. ಎಲ್ಲ ಶಕ್ತಿ ಯೋಜನೆ ಜಾರಿಗೆ ಆಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಆರಂಭ ಮಾಡಿವೆ ಮತ್ತು ಜೊತೆಗೆ ನಿರ್ವಾಹಕರಿಗೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕನ್ನೋದನ್ನು ಕೂಡ ಒಂದು ಕಂಡಕ್ಟರ್ಗೆ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಅನ್ನೋ ಅಭಿಪ್ರಾಯವನ್ನು ಕೂಡ ಅಧಿಕಾರಿಗಳು ಹಂಚಿಕೊಂಡಿದ್ದಾರೆ. ಬಸವರಾಜ ನಳ್ಳಿ, ನ್ಯೂಸ್ 18 ಬಳ್ಳಾರಿ. ಇನ್ನು ಮಂಗಳೂರಿನಲ್ಲೂ ಕೂಡ ಫ್ರೀ ಬಸ್ ಸಂಚಾರ ಕಾರ್ಯಕ್ರಮದ ಉದ್ಘಾಟನೆಗೆ ತಯಾರಿಗಳಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಅವರು ವಿವರಣೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಂಗಳೂರಲ್ಲಿ ಮಧ್ಯಾಹ್ನ 12:30 ವೇಳೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡ್ರಾವ್ ಇವತ್ತು ಶಕ್ತಿ ಯೋಜನೆಗೆ ಚಾಲನೆ ನೀಡ್ತಾರೆ. ಹಾಗಾಗಿ ಮಂಗಳೂರಿನ KSRTC ಬಸ್ ನಿಲ್ದಾಣದಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಈಗ ಪೂರ್ಣಗೊಂಡಿರುವಂಥದ್ದು. ನಾವೀಗ ಮಂಗಳೂರಿನ KSRTC ಬಸ್ ನಿಲ್ದಾಣದಲ್ಲಿದ್ದೇವೆ. ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳ ಪ್ರಾಬಲ್ಯ ಜಾಸ್ತಿ ಇದೆ. ಜಿಲ್ಲೆಯ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಖಾಸಗಿ ಬಸ್ಗಳೇ ಅತಿ ಹೆಚ್ಚಾಗಿ ಓಡಾಟವನ್ನು ಮಾಡುತ್ತೆ. ಆದರೆ ಸುಮಾರು 564 ಬಸ್ಗಳು ಮಂಗಳೂರಲ್ಲಿ ಸರ್ಕಾರಿ ಬಸ್ಗಳು ಓಡಾಟವನ್ನು ಮಾಡ್ತಾ ಇದೆ. ಹಾಗಾಗಿ ಮಂಗಳೂರಿಂದ
ಬೇರೆ ಬೇರೆ ಪ್ರಮುಖ ಗ್ರಾಮೀಣ ಭಾಗಗಳಿಗೆ ಹೋಗುವಂತ ಬಸ್ಗಳು ಅದು ಸರ್ಕಾರಿ ಬಸ್ಗಳೇ ಆಗಿರುವಂತದ್ದು. ಹಾಗಾಗಿ ಆ ಬಸ್ಗಳಲ್ಲಿ ನಿತ್ಯ ಪ್ರಯಾಣಿಸುವಂತಹ ಮಹಿಳೆಯರಿಗೆ ಈ ಶಕ್ತಿ ಯೋಜನೆಯ ಲಾಭ ಸಿಗಲಿದೆ. ಹಾಗಾಗಿ ಮಧ್ಯಾಹ್ನ 12:30 ವೇಳೆಗೆ ದಿನೇಶ್ ಗುಂಡೂರಾವ್ ಮಂಗಳೂರಿನ ಈ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದು ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಿದ್ದಾರೆ. ಹಾಗಾಗಿ ಎಲ್ಲ ಸಿದ್ಧತೆಗಳು ಈ ಬಸ್ ನಿಲ್ದಾಣದಲ್ಲಿ ಆಗ್ತಾ ಇರುವಂತದ್ದು. ಯಾಕೆಂದ್ರೆ ಈ ಹಿಂದೆ ಕೂಡ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಆಗಿರ್ಬೋದು, ಇಲ್ಲಿನ ಶಾಸಕರು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ರು. ಕರಾವಳಿಯಲ್ಲಿ ಖಾಸಗಿ ಬಸ್ಗಳೇ ಅತಿ ಹೆಚ್ಚಾಗಿ ಓಡಾಟವನ್ನು ಮಾಡುತ್ತೆ, ಜನರು ಕೂಡ ಅತಿ ಹೆಚ್ಚಾಗಿ ಖಾಸಗಿ ಬಸ್ಗಳನ್ನೇ ಅವಲಂಬಿಸ್ತಾ ಇರ್ತಾರೆ. ಹಾಗಾಗಿ ಸರ್ಕಾರ ಖಾಸಗಿ ಬಸ್ಗಳಲ್ಲಿ ಸಂಚರಿಸುವ ಮಹಿಳೆಯರಿಗೂ ಕೂಡ ಉಚಿತ ಪ್ರಯಾಣವನ್ನ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕೆಂಬ ಮನವಿಯನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ದಿನೇಶ್ ಗುಂಡೂರಾವ್ ಇವತ್ತು ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದು ಶಕ್ತಿ ಯೋಜನೆಗೆ ಚಾಲನೆಯನ್ನು ಕೊಡಲಿದ್ದಾರೆ. ಹಾಗಾಗಿ ಅವರ ಏನ್ ಹೇಳಿಕೆ ಕೊಡ್ತಾರೆ, ಇಲ್ಲಿನ ಶಾಸಕರ ಒತ್ತಾಯಕ್ಕೆ ಯಾವ ರೀತಿಯಾಗಿ ಸ್ಪಂದನೆಯನ್ನು ಕೊಡ್ತಾರೆ ಎಂಬುದನ್ನು ಕೂಡ ಕಾದೋಡಬೇಕಾಗಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಒಂದು ವೇದಿಕೆಯನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂತದ್ದು. ಶಕ್ತಿ ಯೋಜನೆಗೆ ಅಧಿಕೃತವಾಗಿ ಇವತ್ತು ಚಾಲನೆ ಸಿಗುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಎಲ್ಲ ಸಿದ್ಧತೆಗಳನ್ನು ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕೂಡ ಮಾಡಲಿದ್ದಾರೆ. ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳು ಮತ್ತು ಸರ್ಕಾರಿ ಬಸ್ಗಳ ಲೆಕ್ಕಾಚಾರವನ್ನು ಗಮನಿಸಿ ಹೋದ್ರೆ ಸುಮಾರು 50% ಹೆಚ್ಚು ಖಾಸಗಿ ಬಸ್ಗಳು ಇರುವಂತದ್ದು ಮತ್ತು ಕೇವಲ 564 ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಇರುವಂತದ್ದು. ಜಿಲ್ಲೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಖಾಸಗಿ ಬಸ್ಗಳು ಓಡಾಟವನ್ನು ಮಾಡ್ತಾ ಇರುವಂತದ್ದು. ಹಾಗಾಗಿ ಶಕ್ತಿ ಯೋಜನೆಯ ಲಾಭ ಅದು ಕೇವಲ 30% ಕಡಿಮೆ ಮಹಿಳೆಯರಿಗೆ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರಿಗೆ ಸಿಗುತ್ತೆ. ಹಾಗಾಗಿ ಶಕ್ತಿ ಯೋಜನೆಯ ಜೊತೆಗೆ ಖಾಸಗಿ ಬಸ್ಗಳಲ್ಲಿ ಕೂಡ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕೆಂಬ ಕೂಗು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಆಗಿದೆ. ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಸ್ಪಂದನೆಯನ್ನು ನೀಡುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇಂದು ರಾಜ್ಯಾದ್ಯಂತ ಶಕ್ತಿ ಯೋಜನೆ ಚಾಲನೆ